ಅಕ್ಕ ಎಷ್ಟು ವರ್ಷದಿಂದ ಇದ್ದೀರಾ? ಈಗ ನಿಮ್ಗೆ ಇದು ಸೈಟ್ ಇದು ನಿಮ್ಗೆ ಮನೆ ಬೇಕಾ? ಈಗೇನು ನಿಮ್ಗೆ ಸರ್ಕಾರದಿಂದ ಏನು ಬೇಕಕ್ಕ? ಮನೆ ಇಲ್ಲ, ಜಾಗ ಇಲ್ಲ, ನೀವೇ ನೋಡಿ ಸರ್. ಮನೆಯನ್ನು ಹಾಕೊಟ್ರೆ ನಮ್ಮಂತ ಬಡವರು ಸರ್. ಇಬ್ಬರು ಗಂಡು ಮಕ್ಳು, ಇವ್ರು ಬೇರೆ ಇದೇನು ಹಾರ್ಟ್ ಪ್ರಾಬ್ಲಮ್, ದುಡಿಯೋದು ನಾನು ಒಬ್ಬನೇ ಸರ್. ಅದು ಜಯದೇವ ಹಾಸ್ಪಿಟ್ಲಿಗೆ ಹೋಗಿದ್ವಿ ಸರ್. ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ಅಲ್ಲಿ 3 ಲಕ್ಷ ಆಗುತ್ತೆ ಅಂತಂದ್ರು. ಮತ್ತೆ BPL ಕಾರ್ಡ್ ಇರೋದ್ರಿಂದ 1.5 ಲಕ್ಷ ಆಗುತ್ತೆ. ಏನಾಗಿದೆ? ಅದು ಹಾರ್ಟ್ ಬ್ಲಾಕ್ ಆಗಿದೆ. ಹೌದಾ ಸರ್ ಮಾತಾಡ್ತಾನ DHO ಒಂದ್ಸಲ DHOಗೆ ಹೇಳ್ತೀನಿ. 8 ವರ್ಷದಿಂದ ಸರ್, 9 ವರ್ಷದಿಂದ ಪಂಚಾಯತ್ ಆಫೀಸ್ ಯಾವಾಗೂ ಮೀಟಿಂಗ್ ಇರೋವಾಗೆಲ್ಲ ಅಟೆಂಡ್ ಆಗಿ ಇಲ್ಲಿ ನಮ್ಮಮ್ಮ ಅವ್ರಿಗೆ ಅಲ್ಲಿ ಮೊದಲು ಇದ್ದವರು ಪಂಚಾಯತ್ ಕಡೆಯಿಂದ 20 ಅಡಿ ಮಾಡ್ಕೊಟ್ಟಿದ್ದಾರೆ ನಮ್ಮಮ್ಮಗೆ. ಹಾಗೆ ಈಗ ನಾನು ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಪ್ರಾವಿಷನ್, ಯಾಕೆಂದರೆ ಈಗ ಇಲ್ಲೇ ಸೈಟ್ ಕೊಡೋಕ್ಕೆ ಅದು ಪ್ರಾವಿಷನ್ ಇದೆಯಾ ಇಲ್ವಾ ತಿಳ್ಕೊತೀನಿ. ಈಗ ಜನರಲಾಗಿ ಅದು ಕೊಡಿಸು ಅಂದರೆ ಅಲ್ಲ, ಅದು ಖಾಲಿ ಅನ್ನೋದಲ್ಲ. ಏನಾಗುತ್ತೆ, ಅವ್ರು ಏನೇನು ಕಲಾಟ್ ಮಾಡಿರ್ತಾರೋ ನನಗೆ ಇಮಿಡಿಯೇಟಾಗಿ ಅಧಿಕಾರಿಗಳು ಮಾತಾಡಿ ವ್ಯವಸ್ಥೆ ಇದ್ದರೆ ಖಂಡಿತ ನೋಡಪ್ಪ ನಿಮಗೆ ಸಹಾಯ ಮಾಡೋಕ್ಕೆ ನಾನು ಬಂದಿರೋದು. ನಾನೀಗ ಪ್ರಾವಿಷನ್ ನೋಡ್ತೀನಿ, ಇಲ್ಲ ಬೇರೆ ಎಲ್ಲಿ ಸರ್ಕಾರದವ್ರು ಎಲ್ಲಿ ಸೈಟ್ ಕೊಡಬೇಕು ಅಂತಿದ್ದಾರೆ. ನೀನು ಯಾವ MLA ಆದ್ರೂ ಇಷ್ಟು ಮಾತ್ರ ಕರ್ಕೊಂಬರಕ್ಕಾಗ್ತದ? ಅಣ್ಣ ಹೇಳ್ತಿದ್ರು ಅವ್ರಿಗೆ ಮನೆಗಳು ಮಾಡಿಕೊಡ್ಲೇಬೇಕು ಅಂತ ಈಗ ರಿಕ್ವೆಸ್ಟ್ ಮಾಡಿದ್ರು. ನಾನು ಯಾವುದೋ ಒಂದು ಫಂಡಲ್ಲಿ ನಾನು ಟ್ರೈ ಮಾಡ್ತೀನಿ ಮನೆಗಳಿಗೆ, ಆಯಿತಾ? ಯಾಕೆಂದರೆ ಅದು ಪ್ರಾವಿಷನ್ ಇರಬೇಕಕ್ಕ. ಯಾಕೆಂದರೆ ಈಗ ಅಲ್ಲಿ ಜಾಗ ಖಾಲಿ ಇದೆ ಕೊಡಿಸ್ಬಿಡಿ ಅಂದರೆ ಕಾನೂನು ಪರ್ಮಿಟ್ ಇರಲ್ಲ. ನಾನು ಎಲ್ಲೋ ಒಂದು ಕಡೆ ನಾನು ನೋಡ್ತೀನಿ, ವಿಚಾರಿಸಿ ನಾನು ಯಾವ ಮಾತು ಹೇಳ್ತೀನಿ. ಬಿಡಕ್ಕ ಚಿಂತೆ ಇಲ್ಲ, ಹಾಂ ಧೈರ್ಯವಾಗಿರೋಣ ಅಕ್ಕ. ಬರಲೇನು ಪೂನಮ್ ನಿನ್ನ ಪಂಚಾಯತ್ ನಾನು ಅದನ್ನೇ ಹೇಳ್ತಾನೆ, ನಿಮ್ಮ ಅವಾಗಿಂದ 10 ಸಾರಿ ಹೇಳಿದ್ದೀನಿ. ಅಕ್ಕ ಈಗ ಸೈಟ್ ಇದ್ದು ನಿಮ್ದೇನಾ? ಯಾರ್ದಕ್ಕ? ಗೌರ್ಮೆಂಟ್ದು ಅಂತಾರೆ, ಬೇರೆಯವ್ರದ್ದು ಅಂತಾರೆ. ರಾಜಣ್ಣನ ಕೇಳಿದ್ರೆ ಇದ್ರ ಅಷ್ಟೇ, ನಮ್ಮನ್ನ ಓಡಾಡಕ್ಕೆ ಇಲ್ಲಿ ನಾನು ಪಂಚಾಯತಿಯಲ್ಲಿ ಮಾತಾಡ್ತೀನಿ ಅಕ್ಕ. ಯಾವುದೋ ಒಂದು ವ್ಯವಸ್ಥೆ ನಾನು ಕಾನೂನಲ್ಲಿ ನೋಡಿಕೊಂಡು ನಾನು ಪ್ರಾಧಾನ್ಯತೆ ಕೊಟ್ಟು ಪ್ರಯತ್ನ ಪಡ್ತೀನಿ ಅಕ್ಕ. ಆದಷ್ಟು ನೋಡಿ ಸರ್. ಆಯ್ತಕ್ಕ. ಬಡವ್ರಿಗೆ ಇರೋರಿಗೆ, ನಮ್ಮೂರವ್ರಿಗೆ ಇರೋರಿಗೆಲ್ಲರೂ ಆಸೆ ಸರ್ ಜಾಸ್ತಿ. ಮನೆ ಇದ್ದವ್ರಿಗೆ ನಮ್ಮ ಮನೆಗಳು ಬೇಕು, ನನಗೆ ದೇವಸ್ಥಾನ ಕಟ್ಟಬೇಕು, ಅದು ಕಟ್ಟಬೇಕು ಕೇಳ್ಕೊತಾರೆ. ಹಂಗೆ ನಮ್ಮ ಮೇಲೆ ಗಲಾಟೆಗಳಿಗೆ ಬರ್ತಾರೆ ಸರ್. ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಅವ್ರು ಬೇರೆ ನಮ್ಮ ಪಂಚಾಯತಾಗಿ ಗಲಾಟೆ ಮಾಡಿ ಕಂಪ್ಲೇಂಟ್ ಕೊಟ್ಟವ್ರೆ. ನಮ್ಮಂಥವ್ರು ಎಲ್ಲಿಗೆ ಸರ್ ಹೋಗೋದು? ಮನೆಗಳಿಲ್ಲ, ಮಳೆ ಬಂತಂದ್ರೆ ಈ ಕಡೆ ಓಡಾಡೋಕ್ಕೆ ಆಗಲ್ಲ ಸರ್. ಈ ಕಡೆ ಮಳೆ ಬಂತಂದ್ರೆ ನೋಡಿ ಸರ್, ಒಳಗಡೆ ಎಲ್ಲ ನೀರು ಸರ್. ರೋಡ್ ಆ ಕಡೆ ನೀರು ಸರ್. ನೀರು ಸರ್, ನಮ್ಮಂತ ಇವ್ರಿಗೆ ಗಂಡ ಬೆಳಿಲ್ಲ, ದುಡಿಬೇಕು, ಮಕ್ಕಳನ್ನ ಸಂಪಾದನೆ ಮಾಡಬೇಕು ಸರ್. ಥ್ಯಾಂಕ್ ಯು ಸರ್. ಅಣ್ಣ ನನ್ನ ಜವಾಬ್ದಾರಿ, ನಾನು ಮಿನಿಸ್ಟರ್ ಹತ್ರ ತರ್ತೀನಿ ಫಂಡ್. ನೀವೇನ್ ಮಾಡಬೇಕು? ಚೆನ್ನಾಗಿದ್ದೀರಾ? ಸರ್ ಥ್ಯಾಂಕ್ ಯು ಸರ್. ಓಕೆನಾ? ಆಲ್ ದಿ ಬೆಸ್ಟ್. ಬೈ. ಬರ್ಲಾ? ಎಸ್ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ. ಯಾರು ನೀವು? ಅವ್ರಿಗೆ ಕೇಳಿ, ಅವರೇ ನನ್ನ ಹೆಸರೇನು? ನಾನು ಚಿಕ್ಕಬಳ್ಳಾಪುರ MLA. ಏನ್ ನನ್ನ ಚಿಕ್ಕಬಳ್ಳಾಪುರಕ್ಕೆ ಚೆನ್ನಾಗಿ ಓದ್ತೀರಾ? ಎಷ್ಟನೇ ಕ್ಲಾಸ್ ನೀವು? ಒಂದೇಳ 3, 1, 2 ಹಂಗ. ಅಲ್ಲ, ನೀನೆಷ್ಟೇ ಕ್ಲಾಸ್? ಸ್ಟ್ರೆಂತ್ ಜಾಸ್ತಿ ಇದೆ ಸರ್. ನಮ್ಮ ಟೀಚರ್ ತುಂಬಾ ಇದೆ. ಹೌದಾ? ಕುಡಿತೀನಿ. ಅಲ್ಲಿ ಕ್ವಶನ್ ಗ್ರಾಮ ಪಂಚಾಯತಿ ಚೆನ್ನಾಗಿ ಓದ್ಬೇಕು. ಓಕೆನಾ? ಆಲ್ ದಿ ಬೆಸ್ಟ್. ಮುಂದಿನ ತಿಂಗಳು ನಿಮ್ಗೆ ಎಲ್ರಿಗೂ ಒಂದೊಂದು ಜೊತೆ ಬಟ್ಟೆ ಕೊಡಿಸ್ತೀನಿ ನಾನು. ಹ್ಯಾಪಿನಾ? ಒಳ್ಳೆ ಬಟ್ಟೆ. ಹೌದಾ? ಒಳ್ಳೇದಾಗಿ ಮೇಡಮ್. ಆಲ್ ದಿ ಬೆಸ್ಟ್. ನಮಗೆ ಟೀಚರ್ಸ್ ನಮಸ್ತೆ.
ಸೆವೆನ್ 7th to 5th ಸರ್. ಏ ಮುಂದಿನ ತಿಂಗಳು ನಿಮ್ಗೆಲ್ಲ ಬಟ್ಟೆ ಕೊಡಿಸ್ತೀನಿ ನಾನು. ಒಳ್ಳೆ ಜೀನ್ಸ್ ಪ್ಯಾಂಟ್ ಶರ್ಟ್ ಎಲ್ಲ ಕೊಡಿಸ್ತೀನಿ. ನಿಮ್ಗೆ ಒಳ್ಳೆ ಬಟ್ಟೆ ಕೊಡಿಸ್ತೀನಾ? ಚೆನ್ನಾಗಿ ಓದ್ಬೇಕು. ಏನ್ ನನ್ನ ಹೆಸರು? ಪ್ರದೀಪ್. ಗುಡ್. ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿರೋದು ನೋಡು. ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿ MLA ಆಗಿಲ್ವಾ? MLAಗಳು MP ಗಳು ಎಲ್ಲ ಸರ್ಕಾರಿ ಶಾಲೆಯಿಂದಲೇ ಬರೋದು. ಆಯ್ತಾ? ನೀವು ಗೊತ್ತಿಲ್ಲ ಯಾವ ಲೆವೆಲ್ ಹೋಗ್ತೀರಾ. ಚೆನ್ನಾಗಿ ಓದ್ಬೇಕಾಯ್ತಾ? ನಾನೆಲ್ಲ ನಿಮ್ ಜೊತೆ ಇದೀನಿ. ಚೆನ್ನಾಗಿ ಓದಿ ನಾನು ಓದಿಸ್ತೀನಿ. ಬರ್ಲಾ? ಬಾಯ್.